ಸೊ ಹಾಯ್ ಗೈಸ್, ವೆರಿ ಗುಡ್ ಮಾರ್ನಿಂಗ್ ಆಲ್. ಆಲ್ರೆಡಿ ನೀವು ತಮ್ಮನೇಲಿ ನೋಡಿದ್ರೆ ಏನು ವಿಡಿಯೋ ಇದು ಅಂತ. ನಾನಿವತ್ತು ಮದುವೆ ಫಂಕ್ಷನ್ ಅಟೆಂಡ್ ಮಾಡ್ತಾಯಿದ್ದೀನಿ. ಯಾವುದು ಅಂದರೆ ನಮ್ಮ ಅಮ್ಮ ಇದ್ದಾರಲ್ಲ, ಅವ್ರ ಅತ್ತೆ ಮೊಮ್ಮಗಂದು. ಸೊ ಮಧುರ ಹತ್ರ ನರಸಿಂಹಸ್ವಾಮಿ ಟೆಂಪಲ್ ಹತ್ರ ಮದುವೆ ಬಂದು. ನಾನು ಆ್ಯಕ್ಚುಲಿ ನಮ್ಮ ಅಪ್ಪನೂ ಬರ್ತಾಯಿಲ್ಲ, ನಮ್ಮ ಅಮ್ಮನೂ ಬರ್ತಾಯಿಲ್ಲ, ನಾನು ಒಬ್ಬಳೇ ಹೋಗ್ತಾಯಿದ್ದೀನಿ. ಸೊ ಇಲ್ಲಿ ಧಾರ ಮುಹೂರ್ತ 9 to 10 ಇರೋದ್ರಿಂದ ಹಾಗಾಗಿ ನಾನು 5 o'clock ಎದ್ದು ನನ್ನ ಮಾರ್ನಿಂಗ್ ರುಟೀನ್ ಏನೇನಿದೆ ಅದೆಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ಒಂದು 6:20 6:30 ಆಗಿತ್ತು. ಆ್ಯಂಡ್ ಬೇಗ ಮೇಕಪ್ ಮಾಡಿಕೊಂಡು ಹೇರ್ ಸ್ಟೈಲ್ ಮಾಡಿಕೊಂಡು ಸಿಂಪಲ್ಲಾಗಿ ಆ್ಯಂಡ್ ಸ್ಯಾರಿ ಡ್ರಿಪ್ಪಿಂಗ್ ಬಂದು ನಮ್ಮ ಮನೆ ನೇಬರ್ ರಮ್ಯಾ ಅಂತ ಇದ್ದಾರೆ ಒಂದು ಹುಡುಗಿ. ಸೊ ಅವ್ರ ಹತ್ರ ಹಾಕಿಸ್ಕೊಂಡೆ. ನಂಗೆ ಬಸ್ಸಲ್ಲೆಲ್ಲ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ, ಸ್ಯಾರಿ ಹಾಕ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಹಾಗೆ ನಮ್ಮ ಅಪ್ಪನ ಹತ್ರ ಡ್ರಾಪ್ ಮಾಡು ಅಂತ ಕೇಳಿದೆ. ಸೊ ಅವ್ರು ಡ್ರಾಪ್ ಮಾಡಿದ್ರು ಆಲ್ಮೋಸ್ಟ್ KM Doddi ಹತ್ರ. ಸೊ ಅಲ್ಲಿಂದ ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಯಾರು ಅಂದರೆ ನಮ್ಮ ಮಾಮ ಅವ್ರ ವೈಫು ಮತ್ತು ಅವ್ರ ತಾಯಿ. ಸೊ ಅವ್ರನ್ನೂ ಕೂಡ ಪಿಕಪ್ ಮಾಡ್ಕೊಂಡು ಫೈನಲಿ ನಮ್ಮ ಡೆಸ್ಟಿನೇಷನ್ ರೀಚ್ ಆದ್ವಿ. ಅದೇ ನರಸಿಂಹಸ್ವಾಮಿ ಟೆಂಪಲ್ ಮದ್ದೂರು ಹತ್ರ. ಆ್ಯಂಡ್ ನಾವು ಆಲ್ಮೋಸ್ಟ್ 9:55 ರೀಚ್ ಆದರೆ 10ಗೆ ಧಾರ ಮುಹೂರ್ತ ಇತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ಹೊಸ ನವ ಜೋಡಿಗೆ ದಂಪತಿಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಹೇಳ್ತಾ ಆ್ಯಂಡ್ ಅವ್ರ ಜೀವನ ಸುಖವಾಗಿ ಇರಲಿ ಅಂತ ಹಾರೈಸೋಣ. ಸೊ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದೆ. ಇಲ್ಲಿ ನೋಡಿ ನಮ್ಮ ತಾತ ಅವರು, ನಮ್ಮ ಅಮ್ಮ ಅವ್ರ ತಂದೆ ಇವರೇ. ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಆರೋಗ್ಯ ಸ್ವಲ್ಪ ಏರುಪೇರಿತ್ತು, ಇವಾಗ ಎಲ್ಲ ಚೆನ್ನಾಗಿರಲಿ ಅಂತ ಹೇಳ್ತಾ ಹಾಗೆ ಸ್ವಲ್ಪ ನಮ್ಮ ಆಂಟಿದಿರು ನಮ್ಮ ಅತ್ತೆದೀರನ್ನ ಎಲ್ಲ ಮಾತಾಡಿಸ್ಕೊಂಡು ಕನ್ಯಾದಾನ ಮಾಡೋಣ ಅಂದ್ಕೊಂಡು ಗಂಡಿಗೆ ಎಲ್ಲರೂ ಅಲ್ಲಿ ಹೋದ್ವಿ. ಇವರೇ ನೋಡಿ ಗೈಸು ನಮ್ಮ ಅಮ್ಮವ್ರ ಅತ್ತೆ. ಇವ್ರು ಬಂದು ಬೇಳೂರಲ್ಲಿರೋದು. ಸೊ ಇವ್ರ ಮೊಮ್ಮಗಂದೇ ಮದುವೆ ನಡೆದಿದ್ದು ಇವಾಗ. ಇಲ್ಲಿ ಹೋದ್ರೆ ಗೈಸ್ ಹೆವಿ ರಶ್ ಇತ್ತು. ನನಗಂತೂ ಅನೂಕು ನುಗ್ನಲ್ಲಂತೂ ಆ ಸ್ಯಾರಿ ಹಾಕೊಂಡು ಹೋಗೋಕ್ಕಾಗಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಕಡಿಮೆ ಆಗಲಿ ಅಂತ ವೆಯ್ಟ್ ಮಾಡಿದೆ. ಸೊ ಆಲ್ಮೋಸ್ಟ್ ಕಡಿಮೆ ಆಯಿತು ಆ್ಯಂಡ್ ನಾನು ಕೂಡ ಮಾಡಿದೆ ನೋಡೀನಿ. ಸೊ ಏನಾಯಿತು ಗೊತ್ತಾ ಗೈಸ್, ಇಲ್ಲಿ ಆ್ಯಕ್ಚುಲಿ ನಾನು ಕರೆಕ್ಟಾಗಿ ಹಾಲು ಹಾಕ್ತಿದ್ದೆ ಕಾಯಿ ಮೇಲೆ. ಆ್ಯಕ್ಚುಲಿ ನನ್ನ ಹಿಂದೆ ಒಂದು ಆಂಟಿ ನಿಂತಿದ್ದಾರಲ್ಲ ನೋಡಿ, ಅವ್ರ ಕೈ ಹಾಕ್ಬಿಟ್ರು. ಹುಡುಗನ ವಾಚ್ ಮೇಲೆಲ್ಲ ಹಾಲು ಬಿದ್ದೋಯ್ತದು. ಪಾಪ ಹುಡುಗಿ ಬಂದುಬಿಟ್ಟು ಹಿಂಗೂ ಹಾಕ್ತಾರಮ್ಮ ಅಂತ ಹೇಳಿ ಕಾಮಿಡಿ ಮಾಡ್ತಿದ್ರು. ನನಗೂ ನಗು ಬಂದುಬಿಡ್ತು. ಸೊ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡೋಣ ಅಂದ್ಕೊಂಡು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಎಲ್ಲರೂ ಊಟಕ್ಕೆ ಹೊರಡೋಣ ಅಂತ ಊಟಕ್ಕೆ ಹೊರಟ್ವಿ. ಅಲ್ಲಿ ನೋಡಿದ್ರೆ ಫುಲ್ಲು ರಶ್ ಆಗಿತ್ತು ಊಟದಲ್ಲೂ. ಸೊ ಇನ್ನೇನು ಮಾಡೋದು, ಎಲ್ಲ ಕಡೆ ವೆಯ್ಟ್ ಮಾಡಬೇಕೆ ಅಲ್ವಾ, ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ಫೈನಲಿ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ. ಊಟ ಏನಿಲ್ಲ, ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿತ್ತು. ಏನು ಮದುವೆ ಮನೇಲಿ ಅಂದಮೇಲೆ ಎಲ್ಲ ಥರದ ಅಡುಗೆ ಚೆನ್ನಾಗಿತ್ತು. ಬೊಂಬಾಟ್ ಭೋಜನ ಸಖತ್ತಾಗಿ ಮಾಡಿಸಿದ್ರು. ಸೊ ಊಟ ಮಾಡ್ಕೊಂಡು ಬಂದ್ವಿ. ಇನ್ನೇನು ಮಾಡೋಣ ಅಂತಂದು ಸ್ವಲ್ಪ ಫೋಟೋಸು ವೀಡಿಯೋಸು ಸ್ವಲ್ಪ ರೀಲ್ಸ್ ಮಾಡ್ತಿದ್ದೆ. ಸೊ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ಟೈಮು 2:30 ಆಗಿತ್ತು. ಇನ್ನೇನು ನೋಡೋಣ ಅಂದ್ಕೊಂಡು ಹೊರಟ್ವಿ ಎಲ್ರೂ. ಆ್ಯಂಡ್ ಮನೆಗೆ ಬಂದಿದ್ದ ತಕ್ಷಣ ಫುಲ್ ಟಯರ್ಡ್ ಆಗಿಬಿಟ್ಟಿದೆ ನೋಡಿ, ನಮ್ಮ ಮುಖ ಎಲ್ಲ ಹೋಗೈತೆ. ಸೊ ಮನೆಯಲ್ಲೆಲ್ಲ ಫುಲ್ಲು ಬಿಕೋ ಅಂತಿತ್ತು ಗೈಸ್, ಯಾಕೆಂದರೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಇನ್ನೇನು ಹೊರಡೋಣ ಅಂದ್ಕೊಂಡು ನಾನು ನಮ್ಮೂರಿಗೆ ಹೋಗ್ಬೇಕಲ್ಲ ನಮ್ಮ ಅಪ್ಪ ಅವರಿಗೆ. ಸೊ ಹಾಗಾಗಿ ಫೈನಲ್ ಆಗಿ ಮಕ್ಕಳನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂದ್ಕೊಂಡು ಅವ್ರ ಸ್ಕೂಲ್ ಹತ್ರನೇ ಹೋಗಿ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು. ಇಲ್ಲೇನಂದರೆ ನಮ್ಮ ಅಕ್ಕ ಬಂದುಬಿಟ್ಟು ಅವ್ರ ಮ್ಯಾಮ್ ಹತ್ರ ಹೇಳ್ತಿದ್ರು, ಎಲ್ಲ ಬರೀ ಕಂಪ್ಲೇಂಟು, ಮನೇಲಿ ಹಿಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ ಅಂತ. ಸೊ ಅದು ಸ್ವಲ್ಪ ಫನ್ನಿಯಾಗಿತ್ತು. ಸೊ ಹಾಗಾಗಿ ಎಲ್ಲ ಅವ್ರ ಜೊತೆ ಒಂದು ಫೋಟೋಸ್ ಎಲ್ಲ ತಗೊಂಡು ಮನೆಗೆ ಬಂದೆ. ಇಲ್ಲಿ ನೋಡಿ, ಇದು ಇನ್ನೊಂದು ಮಾಮಂದು ಮಗು, ಈಗ ಹುಟ್ಟಿರೋದು ಮಗು, 10 ತಿಂಗಳು ಮಗುದು. ಇದು ಯಾವ ಆಟ ಆಡುತ್ತೆ ಗೊತ್ತಾ, ಎಲ್ಲ ಅರ್ಥ ಆಗುತ್ತೆ ಇದಕ್ಕೆ ಇವಾಗಲೇ. ಬಾಯ್ ಮಾಡು ಅಂತಂದರೆ ಬಾಯ್ ಮಾಡುತ್ತೆ. ನನ್ನ ಮುಖ ಹೆಂಗಿದೆ ತೋರಿಸು ಅಂದರೆ ಅದನ್ನು ಇಮಿಟೇಟ್ ಮಾಡ್ತಾಳೆ ಗೈಸುಗಳು. ಏನು ಹೇಳಿದ್ರು ಇಮಿಟೇಟ್ ಮಾಡ್ತಾಳೆ. ಅದೇ ಇವಾಗಿನ ಮಕ್ಕಳಿಗೆ ನಾವೇನು ಹೇಳ್ಕೊಡೋಕ್ಕೆ ಆಗಲ್ಲ. ಸೊ ಏನು ಹೇಳಬೇಕು ಗೊತ್ತಿಲ್ಲ. ಇದು ನಮ್ಮ ಮಾಮ ವೈಫು, ಅವ್ರದ್ದೇ ಮಗು ಇದು ನೋಡಿ. ಅದು ನಮ್ಮ ಮಾಮ, ಲಾಸ್ಟ್ ಮಾಮ ಅವರು. ಇದು ನೋಡಿ ಹಂಗೆ ಸ್ವಲ್ಪ ಇದನ್ನು ಮಾತಾಡಿಸ್ಕೊಂಡು ಅದು ನೋಡಿ ಹೆಂಗೆ ಸ್ಮೈಲ್ ಮಾಡುತ್ತೆ ಅಂತ ಬಿಟ್ಲು ಈಗಲ್ಲ. ಸೊ ಹಾಗೆ ಮನೆಯದೊಂದು ವ್ಯೂ ತಗೊಂಡು ನಮ್ಮ ಮಾಮನ ಗಾಡಿಗೆ ಹೋಗಬೇಕಿತ್ತು. ಸೊ ಹಾಗಾಗಿ ಅವ್ರ ಹತ್ರನೇ ಡ್ರಾಪ್ ತೊಗೊಂಡೆ ಬಸ್ ಸ್ಟಾಪ್ ತನಕ. ಸೊ ಆ ಊರಿಗೆ ಬಾಯ್ ಹೇಳಿ ನಮ್ಮೂರಿಗೆ ಹಾಯ್ ಹೇಳಿದೆ. ಸೊ ಗೈಸ್ ಆಲ್ಮೋಸ್ಟ್ ನಾನು ಬ್ಯಾಂಗ್ಳೂರು ರೀಚ್ ಆಗಿದ್ದೀನಿ. ಏನು ಅಂದರೆ ನಾನು ಮಾರ್ನಿಂಗ್ ಬಂದೆ, 10:30 ಆಗಿತ್ತು ಬಂದಾಗ. ಸೊ 2 days ನಾನು ಊರಲ್ಲೇ ಇದ್ದೆ. ಸೊ ಆ್ಯಂಡ್ ಏನು ಅಂದರೆ ಇನ್ನೊಂದು ಒನ್ ಥಿಂಗ್, ನಾನು ಈ ವಿಡಿಯೋಗೆ ಇಂಟ್ರೋ ಕೊಟ್ಟಿಲ್ಲ. ಸೊ ಹಾಗಾಗಿ ಅಟ್ಲೀಸ್ಟ್ ವಿಡಿಯೋನಾದರೂ ಎಂಡಿಂಗ್ ಮಾಡೋಣ ಅಂದ್ಕೊಂಡು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನೋಡಿದ್ರಲ್ಲ ಈ ಮದುವೆ ವ್ಲಾಗ್ ಏನಿದೆ.
ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕಾನ್ನು ಕ್ಲಿಕ್ ಮಾಡಿ. ಸೊ ನಾನು ಹೊಸ ವಿಡಿಯೋ ಪೋಸ್ಟ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಅಂತ ಹೇಳ್ತಾ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಸೊ ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ಲಾಟ್ಸ್ ಆಫ್ ವ್ಲಾಗ್ಸ್.